ಮಕ್ಕಳು ಒಮ್ಮೊಮ್ಮೆ ತುಂಬ ಸುಳ್ಳು ಹೇಳುತ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಸುಳ್ಳುಗಳಿಂದ ಅವರು ಬಚಾವಾಗಬಹುದು. ಆದರೆ ಸುಳ್ಳು ಹೇಳಬಾರದು ಎನ್ನುವುದು ಮೌಲ್ಯವಾಗಿ ಮಕ್ಕಳಿಗೆ ಅರ್ಥ ಆಗುವುದು ಹೇಗೆ? ಇದು ನೈತಿಕ ಬೆಳವಣಿಗೆಗೆ ಸಂಬಂಧಪಟ್ಟಿರೋ ಪ್ರಶ್ನೆ, ಹೌದಲ್ವಾ? ಸೊ ಮಕ್ಕಳು ಬೆಳೀತಾ ಇರಬೇಕಾದ್ರೆ ಹಲವು ಆಯಾಮಗಳಲ್ಲಿ ಬೆಳವಣಿಗೆ ನಡೀತಿರುತ್ತೆ, ಕರೆಕ್ಟ್ ಅಲ್ವಾ? ಡಿಫ್ರೆಂಟ್ ಡೊಮೇನ್ಸ್ ಅಂತೀವಿ. ಫಿಸಿಕಲ್, ದೈಹಿಕವಾಗಿ, ಎಮೋಷ್ನಲ್, ಭಾವನಾತ್ಮಕವಾಗಿ, ಸೋಷಿಯಲ್, ಸಾಮಾಜಿಕವಾಗಿ, ಈ ನೈತಿಕವಾಗಿ, ಕಾಗ್ನಿಟಿವ್, ಬುದ್ಧಿನೂ ಇದಾಕೊಂಡು ಹೋಗ್ತಾ ಇರುತ್ತೆ. 10 ವಯಸ್ಸಿನ ಕೆಳಗಿನ ಮಕ್ಕಳು ಸುಳ್ಳು ಹೇಳಿದ್ರೆ ಅದನ್ನು ಸುಳ್ಳಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಅವರು ಅವುಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಏನೋ ಆಸೆ ಪಟ್ಟಿದ್ದು ಮಾಡೋಕ್ಕಾಗಲಿ, ಮನೆಯವ್ರು ಇಲ್ಲ ಅಂದಿರ್ತಾರೆ, ಅದನ್ನು ತಿಳ್ಕೊಳ್ಳೋದು ತುಂಬ ಈಸಿ. ಸೊ ಸುಳ್ಳು ಹೇಳ್ತಿದೆ 10 ವಯಸ್ಸಿನ ಕೆಳಗಿನ ಮಕ್ಕಳು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾದ ತಕ್ಷಣ ಸೇಮ್ ಟೆಕ್ನಿಕ್ಕು ಅವ್ರ ಜೊತೆ ಕೂತ್ಕೊಂಡು ಒಳ್ಳೆ ಇದರಲ್ಲಿದ್ದಾಗ ನೀನು ತೊಗೊಂಡು ಅದನ್ನು ಅಥವಾ ನೀನು ಅಲ್ಲಿರಲಿಲ್ಲ ಇಲ್ಲಿ ಅಂತ ಅದು ನನಗೆ ಗೊತ್ತಾಯಿತು, ಈ ಹೇಳು ಅನ್ಸೋದನ್ನು ಪ್ರಯೋಜನ ಇಲ್ಲ. ಒಪ್ಕೋಬೇಕು ಅಂದಾಗ ಮಕ್ಕಳು ತಲೆ ಬಾಗಬೇಕು ನಿಮ್ಮ ಹತ್ರ, ಅದು ಭಾಗಕ್ಕೆ ಇಷ್ಟಪಡಲ್ಲ. ಯಾಕೆ? ಅವ್ರ ಕಾರಣ ಅವ್ರು ಕರೆಕ್ಟ್ ಇರೋದ್ರಿಂದ ಅವ್ರು ತಲೆ ಬಾಗೋದಿಲ್ಲ. ವಯಸ್ಸಾಗ್ತಾ ತುಂಬ ಕಂಡು ಬರುತ್ತೆ ಇದು, ಆಯಿತಾ? ಈಸಿಯಾಗಿ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಆದರೆ ಸುಳ್ಳು ಹೇಳೋ ಮಕ್ಕಳಿಗೆ ತೊಂದರೆ ಇದೆ ಅಂತ ನಾನು ಅನ್ಕೋತೀನಿ. ಸುಳ್ಳು ಹೇಳೋ ತೊಂದರೆ ಅಲ್ಲ, ಬೇರೆ ಏನು ತೊಂದರೆ. ಈ ಮಕ್ಕಳ ಜೊತೆ ನಾವು ಸುಮಾರಾಗಿ ಮಾತಾಡ್ದಾಗ ನಂಬಲ್ಲ ನಮ್ಮ ಮನೇಲಿ. ನಾನು ಏನು ಮಾತು ಹೇಳಿದ್ರು ನಂಬೋದಿಲ್ಲ. ನಾನು ಸುಳ್ಳು ಹೇಳಿದ್ರೆ ಏನು? ಸೊ ಚಿಕ್ಕಂದಿಂದ ಬೆಳೆದಿರೋ ಪರಿಸರದಲ್ಲಿ ಮಗುಗೆ ಹೇಗಾಗಿರುತ್ತೆ ಅಂದರೆ ನಾನು ಕೆಟ್ಟವನು ಅನ್ನೋದು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ಅಬ್ಜೆಕ್ಟಿವ್ಸ್ ಉಪಯೋಗಿಸೋದು ತುಂಬ ಹುಷಾರಾಗಿರಬೇಕು. ಈಗ ಒಂದು 5-6 ವರ್ಷದಿಂದ ಕೆಲವು ಸಲ ಹಂಗೆ ಆಗ್ಬಿಡುತ್ತೆ, ಮಕ್ಕಳು ಹಾಗೆ ಆಡ್ಬೋದು. ಅಯ್ಯಪ್ಪ ಇವನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾನೆ, ಆ ಥರ ಹೇಳ್ಕೊಂಡು ಬಂದಾಗ ತಾಯಿಯೇ ಮೊದಲ ಗುರು ಅಲ್ವಾ? ಯಾರದನ್ನು ಅಪೋಸ್ ಮಾಡ್ತೀರಾ? ತಾಯಿ ತಂದೆ ಇಬ್ಬರು ಗುರುಗಳು, ನನ್ನ ಪ್ರಕಾರ ಟೀಚರ್ಸು ಗುರುಗಳು. ಸೊ ತಾಯಿ ನೀನು ಸುಳ್ಳು ಹೇಳೋನು, ಮೋಸ ಮಾಡೋನು, ಸುಳ್ಳು ಹೇಳೋನು, ನೀನು ಸೋಮಾರಿ, ಆಮೇಲೆ ನೀನು ಹಠಮಾರಿ, ನಿನಗೆ ಶೀಘ್ರ ಕೋಪ ಬರುತ್ತೆ, ನಿನಗೆ ಕೋಪಿಷ್ಟ. ತಾಯಿ ಮಗು ನಂಬಿಡುತ್ತೆ, ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಬರ್ತಾ ಏನಾಗುತ್ತೆ ಅಂದರೆ ನಾನು ಎಷ್ಟೋ 16-17 ವಯಸ್ಸಿನ ಮಕ್ಕಳನ್ನ ಕೇಳಿದಾಗ ಮೇಡಮ್ ನನ್ನ ಕೋಪ ಮೇಡಮ್, ಅದಕ್ಕೆ ನಾನು ಮಾಡ್ತೀನಿ. ನಿಂಗೆ ಮನಸ್ಸಿಗೇನು ಅನಿಸೋದಿಲ್ವ? ಅಪ್ಪ ಅಮ್ಮ ಎಲ್ಲ ಅಳ್ತಾ ಇದ್ದಾರೆ, ನೀನು ಈ ಥರ ಹೊಡೆದ್ಬಿಟ್ಟಿದೆಯಲ್ಲ, ಹಂಗೆಲ್ಲ ಮಾಡಿ ನಾನು ಕೆಟ್ಟವನು ಅದಕ್ಕೆ. ಸೊ ಫಸ್ಟು ನಾನು ಕೆಟ್ಟವನು ಇಂಥದ್ದು ಆ ಲೇಬಲ್ನ ತೆಗಿಯೋ ಕೆಲಸ ನಾವು ಮಾಡಬೇಕು. ಅದು ನಮಗೆ ಅಷ್ಟು ಕಷ್ಟದ ಕೆಲಸ. 17ನೇ ವಯಸ್ಸು ಕರ್ಕೊಂಬರ್ತಾರೆ ತಂದೆ ತಾಯಿ ನಮ್ಮ ಹತ್ರ, ಇದೆಲ್ಲ ಸರಿ ಮಾಡಿ ಅಂತಾರೆ. ನಮಗೆ ಎಷ್ಟು 1 ವರ್ಷ ಬೇಕಾಗಲ್ವಾ ಫಸ್ಟ್ ಆಫ್ ಆಲ್ ಅರ್ಥ ಮಾಡಿಕೊಂಡು? ಆದರೆ ಸುಳ್ಳು ಹೇಳೋದಕ್ಕೆ 10 ವರ್ಷದ ಕೆಳಗಡೆ ಕಾರಣ ಖಂಡಿತ ಇರುತ್ತೆ, ಅದನ್ನು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ದೊಡ್ಡವರಾಗ್ತಾ ಅವ್ರ ಸುಳ್ಳು ಹೇಳೋದು ಮುಖ್ಯವಾಗಿ 10 ವರ್ಷ 12 ವರ್ಷ ಆದಮೇಲೆ 10 ವಯಸ್ಸಿನ ಮಕ್ಕಳು ಅಂತ ಹೇಳಿದ್ರಲ್ಲ, ಅವ್ರ ತಂದೆ ತಾಯಿ ಜೊತೆ ಇರೋಕ್ಕೆ ಇಷ್ಟಪಡಲ್ಲ, ಅದು ಸಹಜವಾದ್ದು. ದೂರ ಹೋಗೋಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಜೊತೆ. ಅವ್ರು ಆಡೋ ರೀತಿ ನೋಡಿದ್ರೆ, ನಾನು ಇದನ್ನು ಎಷ್ಟೋ ಮಕ್ಕಳು ಕೇಳಿದ್ದೀನಿ, ಆಡೋ ರೀತಿ ನೋಡಿದ್ರೆ ಏನೋ ದೊಡ್ಡ ಕೆಟ್ಟ ಕೆಲಸ ಮಾಡ್ತಾ ಇರೋ ಥರನೇ ಆಡ್ತಾರೆ ಅವರು. ನಮ್ಗೆ ಅವ್ರ ಮೇಲೆ ಸಂಶಯ ಬರೋ ಥರನೇ ಮಾಡ್ತಾರೆ, ಬಟ್ ಹಂಗೇನು ಮಾಡ್ತಿರಲ್ಲ. 10 ವಯಸ್ಸು 12 ವಯಸ್ಸಿಗೂ ಅಮ್ಮ ಅಂತ ಮೇಲೆ ಬಿದ್ದುಕೊಂಡು ಅದು ಕೇಳ್ಕೊಂಡು, ಇನ್ನು 13-14 ಆಗಿಲ್ಲ ಅವ್ರ ರೂಮ್ ಹೋಗ್ತಿಲ್ಲ, ಢಬಾರಂತ ಬಾಗಿಲು ಹಾಕ್ತಾರೆ. ಎಷ್ಟು ಬೇಜಾರಾಗುತ್ತೆ ತಾಯಿರ್ಗಲ್ವಾ? ಎಷ್ಟು ಸಲ ಹೇಳಿದ್ದೀನಮ್ಮ ನನ್ನ ರೂಮಿಗೆ ಬರಬೇಡ ನಾನು ಕೇಳ್ಕೊಂಡು ಅಂತ, ಆವಾಗಲೇ ಶುರುವಾಗುತ್ತೆ. ತಂದೆ ತಾಯಿ ಏನು ಬುದ್ಧಿವಾದ ಹೇಳ್ತಾರೆ ನನಗೆ ಅನ್ನೋದು. ಯಾಕೆ ಅಂದರೆ ಇದೆಲ್ಲನೂ ನಮಗೆ ನಮ್ಮ ಗ್ರೇಟ್ ಇಂಟರ್ನೆಟ್ಟಿಂದ, ಸೋಷಿಯಲ್ ಮೀಡಿಯಾಯಿಂದ ಆಗಿರೋ ದೊಡ್ಡ ತಪ್ಪು. ಏನು ಅಂದರೆ ಏನು ಬೇಕಾದರೂ ನನಗೆ ಅದ್ರಲ್ಲಿ ಸಿಗುತ್ತೆ, ನಾನು ತಿಳ್ಕೊಬೋದು. ತಂದೆ ತಾಯಿ ಹತ್ರ ಏನು ಪಾಠ ಕಲಿಬೇಕಾ? ನಾನು ತಂದೆ ತಾಯಿ ಹತ್ರ ಬುದ್ಧಿವಾದ ಕಲಿಬೇಕಾ? ಅವ್ರಿಗೇನೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನಂತಾರದು ಸ್ಟ್ಯಾಂಡಪ್ ಕಾಮಿಡಿನ, ಒಂದು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ನನ್ನ ಒಬ್ಬ ಹುಡುಗ, ನನಗೆ ಗೊತ್ತಿರೋ ಹುಡುಗ ಇದ್ದ, ಅವನ ಜೊತೆ ನಾನು ಕೂತ್ಕೊಂಡು ನೋಡಿದೆ. ನಾವು ನಿಮ್ಮ ಮನಸ್ಸಲ್ಲಿ ಇದನ್ನು ಮಾಡ್ತೀವಿ, ಅವ್ರಿಗೆ ಇಷ್ಟವಾಗಿರೋ ಪ್ರೋಗ್ರಾಮ್ಸ್ ನೋಡ್ತೀವಿ, ಚರ್ಚೆ ಮಾಡ್ತೀವಿ, ಅದನ್ನು ಪೇರೆಂಟ್ಸು ಮಾಡಬೇಕು. ಆ ಸ್ಟ್ಯಾಂಡಪ್ ಕಾಮಿಡಿಲಿ ಏನು ಗೊತ್ತಾಗಿದ್ದು, ಅದರಲ್ಲಿ ಒಬ್ಬ ಮಾತಾಡ್ತಾ ಇದ್ದಾನೆ, ತಮಾಷೆ, ನಗು ಬರುತ್ತೆ, ನಗು ಬರ್ತಿತ್ತು. ಆಮೇಲೆ ಸೀರಿಯಸ್ ಆಗಿಬಿಟ್ಟೆ. ಅವ್ನು ಹೇಳ್ತಾ ಇರೋ ವಿಷಯ ತಾಯಿರನ್ನ ಕಮ್ಮಿ ಮಾಡೋ ವಿಷಯ. ಏನು ಅಂತಂದರೆ, ಆ ಹುಡುಗ ಕೂತ್ಕೊಂಡು ಏನೋ ಮಾಡ್ತಿರ್ತಾನೆ, ಮೊಬೈಲೋ ಏನೋ ಮಾಡ್ತಿರ್ತಾನೆ, ಮಾಡಬಾರ್ದು ಏನೋ ಮಾಡ್ತಿರ್ತಾನೆ, ನೋಡ್ತಿರ್ತಾನೆ ಮೊಬೈಲೋ, ಆಟನೋ ಗೇಮೋ ಆಡ್ತಿರ್ತಾನೆ. ತಾಯಿ ಫುಡ್ ಸ್ಟೆಪ್ಸ್ ಕೇಳಿದ್ರೆ ಅವನು ಹೇಳ್ತಾನೆ, ತಕ್ಷಣ ಗೊತ್ತಾಗುತ್ತೆ ಏನು ಅಂದರೆ ಒಂದು ಚೆಕ್ ಲಿಸ್ಟ್ ಬರ್ತಾ ಇದೆ ಅಂತ. ಇದನ್ನೆಲ್ಲ ಹೇಳಿದ್ರೆ ಮಕ್ಕಳು, ಈಗಿನ ಕಾಲದ ಮಕ್ಕಳು ಅಪ್ರಿಷಿಯೇಟ್ ಮಾಡ್ತಾರೆ, ನಗ್ತಾರೆ. ಏನು ಚೆಕ್ ಲಿಸ್ಟ್ ಅದು? ದಿನಾ ಕೇಳೋ 8 ಪ್ರಶ್ನೆ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಸೊ ಹೀಗೆ ತಂದೆ ತಾಯಿರನ್ನ ಕಮ್ಮಿ ಮಾಡೋ ಪ್ರೋಗ್ರಾಮ್ನ ಸತತವಾಗಿ ನೋಡ್ತಿದ್ರೆ ಏನಾಗುತ್ತೆ?
ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅವ್ರಿಗೆ. ಆಮೇಲೆ ಆವಾಗ ಅವ್ರಿಗೆ ನ್ಯಾಗಿಂಗ್ ಅಂತೀವಲ್ಲ, ಐ ಆಮ್ ಶ್ಯೂರ್ ಮೇಡಮ್, ಇಬ್ಬರು ಮೇಡಮು ಹೇಳಿರ್ತಾರೆ, ನಾವು ಹೇಳಿದ್ದೆ ಆದರೆ ಅದ್ರ ವ್ಯಾಲ್ಯೂ ಹೊಟ್ಟೋಗ್ಬಿಡುತ್ತೆ. ಸೊ ಅವ್ರು ಕೇಳೋದಿಲ್ಲ. ಸೊ ಆ ಟೈಮಿಗೆ ಏನು ಬೇಕೋ ಇವಾಗ ಫಾರ್ ಎಕ್ಸಾಂಪಲ್ ಅವರು ಎಲ್ಲಿರ್ತಾರೆ ಅಂತ ತಿಳ್ಕೊಳ್ಳಿ, ಇದು ಹೆಬ್ಬಾಳೋ ಎಲ್ಲೋ ಹೋಗಿರ್ತಾರೆ ಫ್ರೆಂಡ್ ಮನೆಗೆ. ನಮ್ಮ ಅಂದಾಜು ವಿತಿನ್ 1 hour ಬರಬೇಕು ಅಂತ, ಸ್ಕೂಟರೋ ಏನೋ ತೊಗೊಂಡು ಹೋಗಿರ್ತಾನೆ, ಅಷ್ಟರೊಳಗೆ ಬರಬೇಕು ಅಂತ. ಆದರೆ ಮಕ್ಕಳ ಜೊತೆ ಹಂಗೆ ಆಗೋದಿಲ್ಲ ನಮಗೆ. ಅಕಸ್ಮಾತ್ ಫ್ರೆಂಡ್ ಮನೆ ಲೇಟ್ ಆಯಿತೋ, ಮತ್ತು ಅಷ್ಟೊತ್ತಿಗೆ ನನಗೆ 10 ಕಾಲ್ ಬಂದುಬಿಟ್ಟಿರುತ್ತೆ. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವ ನಮ್ಮ ಅಮ್ಮಂಗೆ? ಅಲ್ಲಿ ಟ್ರಾಫಿಕ್ ಇರುತ್ತೆ, ಇನ್ನೇನೋ ಆಯಿತು, ಇನ್ನು ಬರ್ತೀನಿ ಅಂದರೆ ಬರ್ತೀನಿ, ಅದಕ್ಕೆ ಫೋನ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಫೋನ್ ಆಫ್ ಮಾಡಿಕೊಂಡ್ರೆ ಇವ್ರಿಗೆ ಇನ್ನೂ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ. ಅಂದರೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರಕಾರ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಬೇರೆ ಎಲ್ಲ ವರ್ತನೆಗಳ ಥರ ಯಾಕೆ ಅಂತ ಕಂಡುಹಿಡಿಬೇಕಾಗತ್ತೆ ಮೇಡಮ್. ನಾವು ಸುಳ್ಳು ಅನ್ನೋದು ಕೆಟ್ಟದ್ದು ಅಂತ ಅಂದ್ಬಿಟ್ಟು ಅದು ಮಾಡಬೇಡ ಅಂತ ಒಂದು ದೊಡ್ಡ ಅಡ್ವೈಸ್ ಬಿಸಾಕಿದ್ರೆ ಪ್ರಯೋಜನ ಇಲ್ಲ. ಇವಾಗ ಸುಳ್ಳು, ನೆಕ್ಸ್ಟು ಕಳ್ತನೂ ಇರ್ಬೋದು, ನೆಕ್ಸ್ಟು ಇನ್ನೇನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರ್ಯಾಕ್ಟ್ ಮಾಡೋದು, ಚಾಟ್ ಮಾಡೋದು, ಹುಡುಗನ ಫ್ರೆಂಡ್ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡೋದು, ರಾತ್ರಿ ಹೊತ್ತು 12 ಗಂಟೆ, ಇದೆಲ್ಲದಕ್ಕೂ ಕಾರಣಗಳಿರುತ್ತೆ. ಆದರೆ ತಂದೆ ತಾಯಿಯಾಗಿ ನಿಮ್ಗೆ ಅದು ಆಚೆ ಬರದೇ ಇರ್ಬೋದು, ಕಷ್ಟ ಆಗ್ಬೋದು ಅದನ್ನು ತಿಳ್ಕೊಳ್ಳೋಕ್ಕೆ. ಆಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಜೊತೆ ಈ ಹುಡುಗಿ ಕ್ಲೋಸ್ ಇದ್ದಾರೆ ಅವ್ರ ಜೊತೆ ಬಿಟ್ಬಿಡಿ. ನೀವು ಏನು ಅಡ್ವೈಸ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಬಿಡಿ. ರಿಲೇಷನ್ಶಿಪ್ ಸ್ವಲ್ಪ ಚೆನ್ನಾಗಿದ್ದರೆ, ಯಾಕೆಂದರೆ ತಾಯಿ ರಿಲೇಷನ್ಶಿಪ್ ಸ್ಪೆಷಲ್. ಅದು ಆಂಗ್ಸೈಟಿ ಬರುತ್ತೆ, ಆತಂಕ ಬರುತ್ತೆ. ಅಮ್ಮನ ಮುಖ ನೋಡುತ್ತಲೇ ನಂಗೆ ಆ ಕಡೆ ತಿರ್ಕೊ, ಯಾಕೆಂದರೆ ನಿಮ್ಮದು ಮುಖದಲ್ಲಿ ಕಾಮ್ನೆಸ್ ಇರೋದಿಲ್ಲ. ನ್ಯಾಚುರಲ್ ಯಾರಿಗಿರುತ್ತೆ ಕಾಮ್ನೆಸ್ ಬೈಬೇಕಾದ್ರೆ ಅಲ್ವಾ? ಸೊ ಅದರಿಂದ ಇನ್ನೊಬ್ಬರನ್ನ ಬಿಡ್ಬೋದು. ಇನ್ನೊಬ್ರು ಯಾರು ನಾವುಗಳು ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ಸೈಕಾಲಜಿಸ್ಟ್. ಯಾಕೆ ನಮ್ಮ ಹತ್ರ ಬಿಡ್ತಾರೆ ಅವರು? ನಿಮ್ಮ ಯಾರೇ ಚಾಲೆಂಜ್ ಅಂತ ಹೇಳ್ತಾ ಇಲ್ಲ. ಇಷ್ಟು ವರ್ಷಗಳ ಅಧ್ಯಯನದಿಂದ 3ನೇ ಸೆಷನಲ್ಲಿ ಸಾಮಾನ್ಯ ಎಲ್ಲ ಮಕ್ಕಳು ಬಿಡ್ತಾರೆ. ಅವ್ರು ಎಂಥದ್ದೇ ಕೆಲಸ ಮಾಡಿರಲಿ, ಕಾರಣ ಏನು ಅಂತ. ಕಾರಣ ಅರ್ಥ ಆದಾಗ ನಾವು ಮುಂದೆ ಹೋಗೋದಕ್ಕೆ ಸುಲಭ ಆಗುತ್ತಲ್ವ ನಮಗೆ. ಕಾರಣ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ನಾವೊಂದು ನಿಮ್ಯಾನ್ಸ್ ಪೇರೆಂಟ್ ಟ್ರೈನಿಂಗ್ ವೀಡಿಯೋಸ್ ಅಂತ ಮಾಡಿದ್ದೀವಿ, ಮೇಡಮ್ ಹತ್ರ ಹೇಳ್ತಾ ಇದ್ದೆ ನಾನು. ಅದು ಯೂಟ್ಯೂಬಲ್ಲಿ ಸಿಗುತ್ತೆ. ಅದು ಅರ್ಬನ್ ಪೇರೆಂಟ್ಸು 3ರಿಂದ 10 ವರ್ಷದ ಮಕ್ಕಳಿಗೆ ಮಾತ್ರ, ಅಡೋಲಸೆನ್ಸ್ ಎಲ್ಲ ಮುಟ್ಟಿಲ್ಲ ನಾನು ಅದನ್ನು. ಅಲ್ಲಿ ನಾವು ಕ್ಲಿಯರಾಗಿ ಹೇಳ್ತೀವಿ, ಪೇರೆಂಟಿಂಗ್ ಈಸ್ ಈಸಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ಸೊ ಈ ಅಂಡರ್ಸ್ಟ್ಯಾಂಡ್ ಅನ್ನೋ ವರ್ಡ್ ಇದೆಯಲ್ಲ, ನಂಗೆ ಆ ವರ್ಡ್ ತುಂಬ ಇಷ್ಟ. ಅರ್ಥ ಅನ್ನೋ ವರ್ಡ್ ತುಂಬ ಇಷ್ಟ. ಅದಕ್ಕೆ ಎಷ್ಟು ಮೀನಿಂಗ್ಸ್ ಇದೆ ಅರ್ಥಗೆ ಅಲ್ಲ? ಸೊ ಅರ್ಥ ಮಾಡಿಕೊಂಡ್ರೆ ಪೇರೆಂಟಿಂಗ್ ಕಷ್ಟ ಇಲ್ಲ ಅಂತ. ಸೊ ಯಾರು ಇಂಟ್ರೆಸ್ಟ್ ಇರೋರು ನೋಡಿ, ಅದನ್ನು 14 ಸೆಗ್ಮೆಂಟ್ಸ್ ಉಂಟು. ಅದರಲ್ಲಿ ಸೈಕಲಾಜಿಕಲ್ ಟೆಕ್ನಿಕ್ಸ್ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಒಂದು ಪೋರ್ಷನ್ನು ಅಂದರೆ ಒಂದು 1 minute 2 minutes ಅಷ್ಟೇ ಮಾಡಬಾರದನ್ನು ತೋರಿಸ್ತೀವಿ, ನೆಕ್ಸ್ಟು ಮಾಡಬೇಕಾಗಿರೋದನ್ನು ತೋರಿಸ್ತೀವಿ. ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿ ತಂದೆ ತಾಯಿ ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು. ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ. ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು, ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ. ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ. ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ 31ರಂದು ಶನಿವಾರ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2ರವರೆಗೆ ವಿವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449408242 83100170338.